ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬೈಪಾಸ್ ರಸ್ತೆ 1 ವರ್ಷದೊಳಗೆ ಕುಸಿದು ಬಿದ್ದಿರುವ ಕಳಪೆ ಗುಣಮಟ್ಟದ ಕಾಮಗಾರಿ ಎಂದು ಮತ್ತೆ ಒಂದು ಸಾಬೀತಾಗಿದೆ. AR ಕೃಷ್ಣಮೂರ್ತಿ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಬ್ರಿಡ್ಜ್ ಕುಸಿದು ಬಿದ್ದಿರುವ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ AR ಕೃಷ್ಣಮೂರ್ತಿಯವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಾಣಗೊಳಿಸಿರುವ 1 ವರ್ಷದೊಳಗೆಯೇ ಬ್ರಿಡ್ಜ್ ಕುಸಿದಿದೆ ಮತ್ತು ರಸ್ತೆ ಕಾಮಗಾರಿ ಕೂಡ ಸರಿ ಇಲ್ಲ. ಹಾಗಾಗಿ ರಸ್ತೆ ನಿರ್ಮಾಣಕ್ಕೆ 1 ವರ್ಷದಲ್ಲಿ ಈ ದುರ್ಘಟನೆ ನಡೆದಿರುವುದು ನಾಚಿಕೆಯ ಸಂಗತಿ ಎಂದು ಅಭಿಪ್ರಾಯ ಮಂಡಿಸಿದರು. ನಿರ್ಮಾಣ ಆಗಿತ್ತು, ಇನ್ನೂ 1 ವರ್ಷ ತುಂಬಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಫ್ಲೈಓವರ್ ಕುಸಿರ್ತಕ್ಕಂಥದ್ದು ನಾನು ಹಿಂದೆ ತಾವು ಕಾಣ್ತಾ ಇದ್ದೀನಿ. ಇದು ಕಳಪೆಯಿಂದ ಕೂಡಿರ್ತಕ್ಕಂಥ ಕಾಮಗಾರಿ ಆದ್ದರಿಂದ ಇದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಈ ಒಂದು ಯೋಜನೆ ಮಾನ್ಯ ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಸಚಿವರಾಗಿ ಇವತ್ತು ಅನೇಕ ಕಡೆ ಇವತ್ತು ಉತ್ತರದಿಂದ ದಕ್ಷಿಣದವರೆಗೆ ಪೂರ್ವದಿಂದ ಪಶ್ಚಿಮವರೆಗೆ ಕ್ವಾಡ್ರಾಂಗಲ್ ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಏಕೈಕ ರಾಷ್ಟ್ರೀಯ ಸಚಿವರು. ಅಂತಹವರ ಅವಧಿನಲ್ಲಿ ನಮ್ಮ ಈ ಒಂದು ಪ್ರದೇಶದಲ್ಲಿ ಕಳಪೆ ಗುಣಮಟ್ಟದ ಈ ಒಂದು ಫ್ಲೈಓವರ್ ಆಗಿ ಇನ್ನೂ ಕೇವಲ 1 ವರ್ಷ ಆಗಿಲ್ಲ, ಇದು ಉಪಯೋಗಕ್ಕೆ ಬಂದು ಆಗಲೇ ಇವತ್ತು ಈ ಒಂದು ಸೇತುವೆ ಫ್ಲೈಓವರ್ ಕುಸಿರ್ತಕ್ಕಂಥದ್ದು ತಾವು ಕಾಣ್ತೀರ. ಹಿಂದೆ ಬಂದು ಫ್ಲೈಓವರು ಕುಸಿರ್ತಕ್ಕಂಥ ಕಾಣ್ತೀರ. ಕಳೆದ 3 ತಿಂಗಳಿಂದ ಕೂಡ ಒಂದು ಮುಸಲ್ಮಾನ ಬಂಧುಗಳು ನಮ್ಮ ಸತ್ಯಾಗ್ರಹದ ಪಕ್ಕದಲ್ಲಿರ್ತಕ್ಕಂಥ ಹೊಸ ಸೇತುವೆ ಮೇಲೆ ಪ್ರಯಾಣ ಮಾಡಬೇಕಾದ್ರೆ ಆ ಒಂದು ಕಳಪೆ ಗುಣಮಟ್ಟದ ಸೇತುವೆ ಆದ್ದರಿಂದ ಆ ಒಂದು ಕಾರು ಪಲ್ಟಾಯಿಸಿ ಇಡೀ ಮುಸಲ್ಮಾನ್ ಕುಟುಂಬ ಇವತ್ತು 3 ತಿಂಗಳಿಂದಲೂ ಕೂಡ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲೆಯಾಗಿ ಶುಶ್ರೂಷೆ ಪಡೆದಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇಂಥ ಸಾವು ನೋವುಗಳು ಇನ್ನು ಮುಂದೆ ಆಗಕೂಡದು. ತಕ್ಷಣ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಕಳಪೆ ಗುಣಮಟ್ಟದ ಈ ಒಂದು ಫ್ಲೈಓವರ್ ಸೇತುವೆಯನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಟೀಮನ್ನು ಕಳಿಸಿ ತಪಾಸಣೆ ಮಾಡಿಸಿ ಈ ಕಳಪೆ ಗುಣಮಟ್ಟದ ಗುತ್ತಿಗೆದಾರ ಯಾರಿದ್ದಾನೆ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಇದು ಪುನರ್ ನಿರ್ಮಾಣ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮುಂದಾಗಿ ಈ ಒಂದು ಹೆದ್ದಾರಿಯಲ್ಲಿ ಪ್ರವಾಸವನ್ನು ಮಾಡ್ತಕ್ಕಂಥ ಅನೇಕ ಜಾನುವಾರು ಪ್ರಾಣಿಗಳು ಮತ್ತು ವಾಹನಗಳು ಇವೆಲ್ಲವೂ ಕೂಡ ಸುಸ್ಥಿರವಾಗಿ ನಡೆಯುವುದಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ.